ಎಲ್ಲ ಹಿರಿಯರಿಗೆ, ಹಾಗೆ ನನ್ನ ಮುಂಭಾಗದಲ್ಲಿರುವಂತಹ ಹಿರಿಯ ಮತ್ತು ಕಿರಿಯ ಎಲ್ಲ ಯೋಗ ಬಂಧುಗಳಾಗಿ ನನ್ನ ಆತ್ಮ ಬಂಧುಗಳಾಗಿರುವ ನಿಮಗೆಲ್ಲರಿಗೂ ಶುಭ ಮುಂಜಾನೆ. ನನಗೆ ಇದು ಮಾತಾಡೋದಕ್ಕೆ ಸೂಕ್ತ ಸಮಯ ಅಲ್ಲ. ಯಾಕಂದರೆ ಇದು ನಾನು ನೀವು ಮಾತಾಡುವಂತಹ ಮಾತುಗಳನ್ನು ಕೇಳಿಸಿಕೊಂಡು ತೃಪ್ತಿ ಪಡುವಂತಹ ಒಂದು ಸಮಯ. ಆ ತೃಪ್ತಿ ನನಗೆ ನಿಜವಾಗ್ಲೂ ಸಿಕ್ಕಿದೆ, ಬಹಳ ಸಂತೋಷ ಆಗಿದೆ. ಈ 2 ವರ್ಷದ ಜರ್ನಿಯಲ್ಲಿ ಸರ್, ಐ ಆಮ್ ಸೇಯಿಂಗ್ ಬಾಟಮ್ ಆಫ್ ಮೈ ಹಾರ್ಟ್, ಈ ಬೀದಳ ಅಂತ ಏನಿದೆ, ಇಟ್ ಈಸ್ ಕಂಪ್ಲೀಟ್ಲಿ ಹಾರ್ಟ್ ಮೆಲ್ಟ್ ಅಂಡ್ ಹಾರ್ಟ್ ಟಚಿಂಗ್ ಬ್ಯಾಚ್ ಫಾರ್ಮ್. ಅತಿ ಉತ್ತಮ ಫಲಿತಾಂಶ ಮತ್ತು ತುಂಬ ಸ್ವೀಕಾರ, ಯೋಗ ಅನ್ನೋದನ್ನ ಬಹಳ ತೃಪ್ತಿಯಿಂದ ಸ್ವೀಕಾರ ಮಾಡಿದಂತಹ ಒಂದು ಬ್ಯಾಚ್. ಇದೇ 2 ವರ್ಷಗಳ ಹಿಂದೆ, ಇನ್ನೂ ಒಂದು 6 ತಿಂಗಳ ಹಿಂದಕ್ಕೆ ಹೋದ್ರು, 2-3 ತಿಂಗಳ ಹಿಂದಕ್ಕೆ ಹೋದ್ರು, ಮೋಸ್ಟ್ಲಿ ನಾನೇ ನಿಮ್ಮೆಲ್ಲರಿಗೂ ವೈರಿ ಅಂತ ಅನ್ಸುತ್ತೆ, ಇಲ್ಲಿ ಒಂಥರ ದುಶ್ಮನ್ ಅಂತ ಅನ್ಸುತ್ತೆ. ಎಷ್ಟು ಜನ ಬೈಕೊಂಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿತ್ತು, ಒಂದಲ್ಲ ಒಂದು ದಿವಸ ನಿಮಗೆ ಅದರ ಅನುಭವ ಗೊತ್ತಾಗತ್ತೆ, ನಿಮಗೆ ರಿಯಲೈಸ್ ಆಗತ್ತೆ, ನೀವು ಕನೆಕ್ಟ್ ಆಗ್ತೀರಿ ಅಂತ. ನನ್ನ ಒಬ್ಬಳ ಹೋರಾಟ ಅಲ್ಲ ಇದರಲ್ಲಿ. ಇಲ್ಲಿಯ ಹಿಂದಿನ DC ಸರ್, ಪ್ರಥಮ ಬಾರಿಗೆ ಇಲ್ಲಿಯ ಕಮಾಂಡೆಂಟ್ ಸರ್ ಶ್ರೀ ಹಂಸ ಹುಸೇನ್ ಜಿ ನಿಮ್ಮ ಮುಂಭಾಗದಲ್ಲೇ ಕೂತಿದ್ದಾರೆ ಉದಾಹರಣೆಯಾಗಿ. ಇದಕ್ಕೆಲ್ಲ ಸಾಥ್ ಕೊಟ್ಟದ್ದು AC ಅಸಿಸ್ಟೆಂಟ್ ಕಮಾಂಡೆಂಟ್ ಶ್ರೀ ನವೀನ್ ಸರ್ ಅವರು. ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಯೋಗ ಇಂತಹ ಒಂದು ಉತ್ತಮ ಮಟ್ಟದಲ್ಲಿ, ಒಂದು ಒಳ್ಳೆಯ ಶ್ರೇಣಿಯಲ್ಲಿ ಇಡೀ ಕರ್ನಾಟಕಕ್ಕೆ ಈ ದಿನ ಯೋಗ ರೀಚ್ ಆಗಿದೆ ಅಂದರೆ ಅದು ಈ 12 ಪೆಟಾಗಿ. ಅದರಲ್ಲೂ 2 ಮಾತೇ ಇಲ್ಲ. ಬರೀ ಇವಾಗ KSRP ಮಾತ್ರ ಸೀಮಿತ ಆಗದೆ ಎಲ್ಲ, ಇವನ್ ಸಿವಿಲ್ ಪೊಲೀಸ್ ಬಹಳಷ್ಟು ಡಿಸ್ಟ್ರಿಕ್ಟ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಮಾಡಿದ್ದೀವಿ ಅನ್ನೋದಕ್ಕೆ ಕಾರಣ ನಿಮ್ಮ ಮುಂಭಾಗದಲ್ಲಿರೋ ವೇದಿಕೆ ಏನು ಅಲಂಕೃತಗೊಂಡಿದೆ, ಆ ವೇದಿಕೆಯಿಂದನೇ, ಅವರಿಂದನೇ ಇವತ್ತು ಡಿಸ್ಟ್ರಿಕ್ಟ್ ಪೊಲೀಸ್ ಕೂಡ ಇದು ಹೋಗಿರೋ ಅಂಥದ್ದು. ಅಷ್ಟಲ್ಲದೆ ಈಗ ಎಲ್ಲ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಮತ್ತೆ KSRPಯಿಂದನೇ ಯೋಗ ಕನೆಕ್ಟ್ ಆಗಿ ಅಲ್ಲಿಯ ಅದರದೇ ಆದಂಥ ಒಂದು ಸ್ಟ್ರಕ್ಚರನ್ನು ಪಡೆದು ತರಬೇತಿ ಈಗಾಗಲೇ ಪ್ರಾರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನಿಮಗೆ ನೀವೇನು 12 ಕ್ಲಾಸ್, ಈಗ ಲೋಕೇಶ್ ಅವರ ಫಲಿತಾಂಶ ನಮಗೆ ಒಳ್ಳೆ ಮೋಟಿವೇಟ್ ಆಗಿದೆ. ಮತ್ತು 1 ತಿಂಗಳು ಅಂತ ಹೇಳಿದ್ರೆ, ನೀವು 1 ತಿಂಗಳಲ್ಲಿ ನೀವೆಲ್ಲರೂ 30 ತರಗತಿಗಳು ಯಾರು ಮಾಡಿಲ್ಲ, ಹೌದಲ್ವಾ? ನಾವು ಮಾಡಿರೋದು ಎಷ್ಟು ಸೆಷನ್ಸು? 12 ಸೆಷನ್ಸ್ ಅಷ್ಟೇ. 12 ದಿನದಲ್ಲಿ ಇಂಥ ಮನಸ್ಸಿನ ಪರಿವರ್ತನೆ ಅಥವಾ ದೇಹದ ಪರಿವರ್ತನೆ ಅಥವಾ ನಮ್ಮ ಭಾವನೆಗಳಲ್ಲಿ ಅಥವಾ ತಿಳುವಳಿಕೆಗಳಲ್ಲಿ, ಹೆಣ್ಣೋ ಗಂಡೋ ವ್ಯಕ್ತಿಗತವಾಗಿ ನಾವು ನೋಡುವಂತಹ ಒಂದು ಭಾವನೆಗಳಲ್ಲಿ, ಆಚಾರ ವಿಚಾರದಲ್ಲಿ ಇಂತಹ ಒಂದು ಪರಿವರ್ತನೆ ಇದೆ ಅಂತ ಹೇಳಿದಾಗ, ಒಬ್ಬ ಮನುಷ್ಯ ಅದೇ ಯೋಗವನ್ನ 12 ವರ್ಷ ಮಾಡಿದಾಗ ಎಂತಹ ಫಲಿತಾಂಶ ಇರುತ್ತೆ.